ಹಲೋ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೆ ಇನ್ನೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಇವತ್ತಿನ ಟಾಪಿಕ್ ಏನಂದರೆ ಮನಿ ಮ್ಯಾನೇಜ್ಮೆಂಟ್ ಅಥವಾ ಮನಿ ಫೈನಾನ್ಸಸ್ ಬಗ್ಗೆ ಟ್ಯಾರೋ ಕಾರ್ಡ್ ರೀಡಿಂಗ್ ನೋಡೋಣ. ಮನಿ ಬಗ್ಗೆ ಟ್ಯಾರೋ ಕಾರ್ಡ್ ರೀಡಿಂಗ್ ನೋಡೋಣ. ಸೊ ನಿನ್ನೆನೇ ನಾವೆಲ್ಲ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನಿನ್ನೆ ಒಂದು ಜನರಿಕ್ ಗೈಡೆನ್ಸ್ ರೀಡಿಂಗ್ನ ನಾನು ಪೋಸ್ಟ್ ಮಾಡಿದ್ದೀನಿ. ಸೊ ಈ ಬರೋ ವರ್ಷ ಈ ವರಮಹಾಲಕ್ಷ್ಮಿಯಿಂದ ಅಪ್ಕಮಿಂಗ್ 6 to 8 months ನಿಮ್ಮ ಜರ್ನಿ ಹೇಗಿರುತ್ತೆ ಅಂತ ನೀವು ತಿಳ್ಕೊಬೇಕಿದ್ರೆ ಆ ವಿಡಿಯೋನ ನೀವು ನೋಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಮಾಡ್ತೀನಿ. ಅದನ್ನು ಎಕ್ಸ್ಟೆನ್ಷನ್ ಆಗಿ ಅದನ್ನು ಕಂಟಿನ್ಯೂಷನ್ ಆಗಿ ನಮಗೆ ಆ್ಯಸ್ ಎ ಗೈಡೆನ್ಸ್ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ನಮ್ಮ ವೆಲ್ತ್ ಅಥವಾ ನಮ್ಮ ಫೈನಾನ್ಸಸ್ನ ನಾವು ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು, ಮತ್ತು ಈ ಫೆಸ್ಟಿವ್ ವೈಬ್ಸಲ್ಲಿ ಏನು ಮೆಸೇಜಸ್ ಬರ್ತಾ ಇದೆ, ಏನು ಗೈಡೆನ್ಸ್ ಬರ್ತಾ ಇದೆ ಫ್ರಮ್ ಗಾಡೆಸ್ ಲಕ್ಷ್ಮಿ ಅಥವಾ ಫ್ರಮ್ ಯೂನಿವರ್ಸ್, ಫ್ರಮ್ ಗಾಡ್, ಏನು ಮೆಸೇಜಸ್ ಬರ್ತಾ ಇದೆ ಅದನ್ನು ನಾವು ಚೆಕ್ ಮಾಡೋಣ. ಏನು ಆಬ್ಸ್ಟಕಲ್ಸ್ ಇದೆ, ಏನು ಗೈಡೆನ್ಸ್ ಇದೆ ಫಾರ್ ಬೆಟರ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅನ್ನೋದನ್ನ ನಾವು ಟ್ಯಾರೋ ರೀಡಿಂಗ್ ಮುಖಾಂತರ ತಿಳ್ಕೊಳ್ಳೋಣ. ಸೊ ದಿಸ್ ವಿಲ್ ಬಿ ಎ ಕ್ವಿಕ್ ಮಿನಿ ಟ್ಯಾರೋ ರೀಡಿಂಗ್ ಆ್ಯಂಡ್ ಇಟ್ ವಿಲ್ ಬಿ ಎ ಪಿಕ್ ಅ ಕಾರ್ಡ್ ರೀಡಿಂಗ್. ಆ್ಯಸ್ ಯೂಶುವಲ್ ನಮ್ಮ ಹತ್ರ 2 ಫೈಲ್ಸ್ ಇದೆ. ಓಕೆ, ಫೈಲ್ 1 ಆ್ಯಂಡ್ ಫೈಲ್ 2. ಓಕೆ, ಇದನ್ನು ನೋಡಿ ನಿಮ್ಮ ಆಪ್ಷನಲ್ಲಿ ಚೂಸ್ ಮಾಡ್ಕೊಬೋದು. ಈ ಯೆಲ್ಲೋ ಸಿಟ್ರಿನ್ ಬ್ರೇಸ್ಲೆಟ್ ಫೈಲ್ 1, ಈ ವೈಟ್ ಕಲರ್ ಬ್ರೇಸ್ಲೆಟ್ ಬಂದು ಫೈಲ್ 2. ಓಕೆ, ಯೆಲ್ಲೋ ಬ್ರೇಸ್ಲೆಟ್ ಫೈಲ್ 1, ಈ ವೈಟ್ ಬ್ರೇಸ್ಲೆಟ್ ಫೈಲ್ 2. ಸೊ ನೀವು ಈ ವಿಡಿಯೋನ ಬೇಕಂದರೆ ಇಲ್ಲೇ ಪಾಸ್ ಮಾಡ್ಬೋದು, 1 ನಿಮಿಷ ಮೆಡಿಟೇಟ್ ಮಾಡ್ಬೋದು. ಆ್ಯಂಡ್ ನಿಮಗೆ ಯಾವ ಒಂದು ಫೈಲ್ ತುಂಬ ರೆಸೊನೇಟ್ ಆಗ್ತಾಯಿದೆ, ಯಾವ ಫೈಲ್ ಕಾಲ್ ಮಾಡ್ತಾಯಿದೆ ಅಥವಾ ಯಾವ ಬ್ರೇಸ್ಲೆಟ್ ನಿಮ್ಗೆ ಅಟ್ರಾಕ್ಟ್ ಮಾಡ್ತಾಯಿದೆ ಆ ಫೈಲನ್ನ ನೀವು ಚೂಸ್ ಮಾಡಿ ನಿಮ್ಮ ಮೆಸೇಜಸ್ನ ನೋಡ್ಬೋದು. ಓಕೆ, ಆ್ಯಂಡ್ ಆಲ್ಸೋ ವ್ಯೂವರ್ಸ್, ಇದು ಜನರಲ್ ರೀಡಿಂಗ್ಸ್ ಆಗಿರುತ್ತೆ. ಕೆಲವೊಬ್ಬರಿಗೆ ರೆಸೊನೇಟ್ ಆಗ್ಬೋದು, ಕೆಲವೊಬ್ಬರಿಗೆ ಆಗದೇ ಇರ್ಬೋದು. ಇದು ನಿಮ್ಮ ಸಿಚುವೇಶನ್ಗೆ ಫಿಟ್ ಆಗ್ತಾಯಿಲ್ಲ ಅಂದರೆ ಜಸ್ಟ್ ಲೆಟ್ ಇಟ್ ಗೋ. ಆ್ಯಂಡ್ ಬೇರೆ ವಿಡಿಯೋಸ್ನ ಈ ಚಾನಲಲ್ಲಿ ನೋಡ್ಬೋದು ಅಥವಾ ಬೇರೆ ಟ್ಯಾರೋ ರೀಡಿಂಗ್ಸ್ ಕೂಡ ನೋಡ್ಬೋದು. ನಿಮ್ಗೆ ಯಾವ ರೀಡಿಂಗ್ಸ್ ರೆಸೊನೇಟ್ ಆಗುತ್ತೆ ಆ ಮೆಸೇಜಸ್ನ ತೊಗೊಳ್ಳಿ, ಬೇರೆದನ್ನು ಬಿಟ್ಬಿಡಿ. ಸೊ ಇದು ನಾವು ವೆಲ್ತ್ ಅಥವಾ ಮನಿ ಟ್ಯಾರೋ ರೀಡಿಂಗ್ನ ನೋಡೋಣ. ಆ್ಯಂಡ್ ನಿಮ್ಮ ಫೈಲ್ನ ಚೂಸ್ ಮಾಡಿ ಆ್ಯಂಡ್ ಐ ವಿಲ್ ಸಿ ಯು ಆನ್ ದ ಅದರ್ ಸೈಡ್. ಓಕೆ, ಸೊ ಈಗ ಈ ಫೈಲ್ 1 ಯಾರ್ಯಾರು ಚೂಸ್ ಮಾಡಿದ್ದೀರಾ ಯೆಲ್ಲೋ ಬ್ರೇಸ್ಲೆಟ್, ನಿಮ್ಮ ಒಂದು ರೀಡಿಂಗ್ನ ನೋಡೋಣ ವ್ಯೂವರ್ಸ್. ಓಕೆ, ವ್ಯೂವರ್ಸ್, ನಾನು ನಿಮ್ಮ ಕಾರ್ಡ್ಸ್ನ ಆಲ್ರೆಡಿ ಶಫಲ್ ಮಾಡಿ ಮೆಡಿಟೇಟ್ ಮಾಡಿ ತೆಗೆದಿಟ್ಟಿದ್ದೆ. ಸೊ ನಿಮ್ಮ ಒಂದು ಮನಿ ಮ್ಯಾನೇಜ್ಮೆಂಟ್ ಅಥವಾ ಮನಿ ಸಿಚುವೇಶನ್ ಹೇಗಿರುತ್ತೆ ಅಂತ ನೋಡೋಣ. ಓಕೆ, 1 ಮೂಮೆಂಟ್, ನನಗೆ ಜಸ್ಟ್ 1 ಸೆಕೆಂಡ್ ಕೊಡಿ ಆ ರೀಡಿಂಗ್ಸ್ ಚೆಕ್ ಮಾಡೋದಕ್ಕೆ. ಓಕೆ ವ್ಯೂವರ್ಸ್, ಸೊ ಫಸ್ಟ್ ಕಾರ್ಡಲ್ಲಿ ನಿಮ್ಮ ಕರೆಂಟ್ ಫೈನಾನ್ಷಿಯಲ್ ಕಂಡೀಷನ್ ಹೇಗಿದೆ ಅಂತ ನೋಡಿದ್ರೆ ನಿಮ್ಮ ಕರೆಂಟ್ ಫೈನಾನ್ಷಿಯಲ್ ಕಂಡೀಷನ್ ಅಥವಾ ಮನಿ ಕಂಡೀಷನ್ ಚೆನ್ನಾಗಿದೆ. ಅದು ಚೆನ್ನಾಗಿದೆ ಅನ್ನೋದಕ್ಕಿಂತ ನಿಮಗೆ ತುಂಬ ಆಪರ್ಚುನಿಟೀಸ್ ಬರುತ್ತೆ ಇವಾಗ ಟು ಮೇಕ್ ಮನಿ, ಅಥವಾ ನಿಮ್ಮ ವೆಲ್ತ್ನ ಅಥವಾ ನಿಮ್ಮ ಅಬಂಡೆನ್ಸ್ನ, ನಿಮ್ಮ ಅಸೆಟ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ನಿಮಗೆ ತುಂಬ ಆಪರ್ಚುನಿಟೀಸ್ ಸಿಗುತ್ತೆ. ಯಾರಾದ್ರೂ ಇದರಲ್ಲಿ ಕರಿಯರ್ ಓರಿಯೆಂಟೆಡ್ ಇದ್ದರೆ, 9 to 5 ಜಾಬ್ ಮಾಡ್ತಾಯಿದ್ರೆ ನಿಮಗೆ ಆ ಥರ ಒಂದು ಪ್ರಾಜೆಕ್ಟ್ಸು ಅಥವಾ ಒಂದು ಆಪರ್ಚುನಿಟೀಸ್, ಅಥವಾ ಕೆಲವೊಬ್ಬರಿಗೆ ಜಾಬ್ ಚೇಂಜ್ ಮಾಡುವಂಥ ಆಪರ್ಚುನಿಟೀಸ್ ಕೂಡ ಬರುತ್ತೆ. ಸೊ ಇಟ್ ಈಸ್ ದ ಟೈಮ್ ಟು ಟೇಕ್ ಆ್ಯಕ್ಷನ್. ಇದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಫಾಸ್ಟಾಗಿ ಆ್ಯಕ್ಷನ್ ತೊಗೊಂಡು ಎಷ್ಟು ಚೆನ್ನಾಗಿ ನೀವು ಬ್ಯಾಲೆನ್ಸ್ ಮಾಡ್ತೀರಾ. ಆ್ಯಂಡ್ ಬೇಗ ನೀವು ಆ್ಯಕ್ಷನ್ ತೊಗೊಂಡು ನಾವು ಬರೀ ಯೋಚನೆ ಮಾಡಿದ್ರೆ ವಿ
ನಾಟ್ ರೀಚ್ ಅವರ್ ಗೋಲ್ಸ್ ಅಲ್ವಾ, ಕರೆಕ್ಟ್ ಟೈಮಲ್ಲಿ ಆ್ಯಕ್ಷನ್ ಕೂಡ ತೊಗೋಬೇಕು. ಸೊ ನೀವು ಯಾವುದಾದ್ರೂ ಒಂದು ಆಪರ್ಚುನಿಟೀಸ್, ಜಾಬ್ ಚೇಂಜ್ ಮಾಡೋಂಥ ಆಪರ್ಚುನಿಟೀಸ್ ಬಂದಾಗ ಆಪರ್ಚುನಿಟಿ ಪಿಕ್ ಮಾಡಿದ್ರೆ ನೀವು ಇನ್ನೂ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಅಥವಾ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಇನ್ನೂ ಚೆನ್ನಾಗಿ ಮಾಡ್ಕೊಬೋದು. ಯಾರಾದ್ರೂ ಬಿಸ್ನೆಸ್ ರಿಲೇಟೆಡ್ ಆಂಟ್ರಪ್ರಿನರ್ಸ್ ಇದ್ದರೆ ನಿಮಗೂ ಕೂಡ ಆಪರ್ಚುನಿಟೀಸ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಯು, ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಓವರ್ವೆಲ್ಮಿಂಗ್ ಆಗಿ ಕೆಲಸ, ತುಂಬ ಓವರ್ವೆಲ್ಮಿಂಗ್ ಆಗಿ ಆಪರ್ಚುನಿಟೀಸ್, ಆರ್ಡರ್ಸ್ ಅಥವಾ ಆ ಥರ ಕೆಲಸ ಕೂಡ ಬರುತ್ತೆ. ಆ್ಯಂಡ್ ಇದೆಲ್ಲ ನಿಮ್ಮ ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಾ, ಎಷ್ಟು ನ್ಯಾಕಾಗಿ ಸೆಲ್ ಮಾಡ್ತೀರಾ ಅಂದ್ಬಿಟ್ಟು. ಸೊ ಜಾಬ್ ಕರಿಯರ್ ಮಾಡ್ತಾ ಇರೋವಂಥವ್ರಿಗೆ, ಯಾರು ಆಂಟ್ರಪ್ರಿನರ್ಸ್ ಇರ್ತಾರೆ, ಯಾರು ಬಿಸ್ನೆಸ್ ಓರಿಯೆಂಟೆಡ್ ಇರ್ತಾರೆ, ಆ್ಯಂಡ್ ಯಾರು ಮನೆಯಲ್ಲಿರೋಂಥ ಗೃಹಿಣಿಗಳು ಯಾರಾದರೂ ಒಂದು ಸೆಲ್ಫ್ ಸ್ಟಾರ್ಟಿಂಗ್ ಬಿಸ್ನೆಸ್ ಮಾಡ್ತಾಯಿದ್ರೆ, ಸ್ಮಾಲ್ ಲೆವೆಲಾಗಿ ಇನಿಷಿಯೇಟ್ ಮಾಡ್ತಾಯಿದ್ರೆ ನಿಮಗೂ ಕೂಡ ಆಪರ್ಚುನಿಟೀಸ್ ತುಂಬ ಚೆನ್ನಾಗಿದೆ. ನಿಮಗೆ ಒಂದು ಸ್ವಲ್ಪ ಓವರ್ವೆಲ್ಮಿಂಗ್ ಆಗಿರ್ಬೋದು, ಒಂದು ಸ್ವಲ್ಪ ಲೋಡ್ ಅನ್ನಿಸ್ಬೋದು, ಬಟ್ ನೀವು ಫುಲ್ ಎಂಥೂಸಿಯಾಸಮಿಂದ, ಫುಲ್ ಪವರಿಂದ ಮನೆ ಕಡೆನೂ ಮ್ಯಾನೇಜ್ ಮಾಡ್ತೀರಾ. ಆ್ಯಂಡ್ ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಸ್ಮಾಲ್ ಬಿಸ್ನೆಸ್ ಓನರ್ಶಿಪ್ನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಾ. ಮನಿ ಇನ್ಸ್ಟಂಟೇನಿಯಸ್ ಆಗಿ ಗ್ರೋತ್ ಆಗುತ್ತೆ ಅನ್ನೋದಕ್ಕಿಂತ ನಿಮಗೆ ಆಪರ್ಚುನಿಟೀಸ್ ಚೆನ್ನಾಗಿ ಸಿಗುತ್ತೆ ಇವಾಗ ಅಟ್ ಪ್ರೆಸೆಂಟಾಗಿ ನಿಮ್ಮ ವೆಲ್ತನ್ನ ಇನ್ಕ್ರೀಸ್ ಮಾಡೋದಕ್ಕೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಯು, ನೀವು ಈ ಆಪರ್ಚುನಿಟಿನ ಹೇಗೆ ಉಪಯೋಗಿಸ್ಕೊಂಡು ಅದನ್ನು ನೀವು ಒಂದು ಮನಿ ಅಥವಾ ಫೈನಾನ್ಸಿಗೆ ಕನ್ವರ್ಟ್ ಮಾಡ್ತೀರಾ ಅಂತ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಕಾರ್ಡ್ ಬರ್ತಾ ಇದೆ. ಈ ಕ್ವೀನ್ ಆಫ್ ವಾಂಡ್ಸಿನ ಅರ್ಥ ಏನಂದರೆ ತುಂಬ ಆ್ಯಕ್ಷನ್ ಓರಿಯೆಂಟೆಡ್ ಕಾರ್ಡ್ ಇದು, ತುಂಬ ಫೈರಿ ಕಾರ್ಡ್ ಇದು. ನೀವು ತುಂಬ ಕಂಪ್ಲೀಟ್ಲಿ ದ ಬಾಲ್ ರೋಲಿಂಗ್ ಅಂತಾರಲ್ವ, ಅದರ ಕಂಪ್ಲೀಟಾಗಿ ಆ್ಯಕ್ಷನ್ ತೊಗೊತೀರಾ. ಆ್ಯಂಡ್ ಇದರಲ್ಲಿ ನೀವು ನಿಮ್ಮ ಮೇಲೆ ಕಂಪ್ಲೀಟಾಗಿ ನಿಮ್ಮ ಎನರ್ಜೀಸ್ ಎಲ್ಲ ನಿಮ್ಮ ಒಂದು ವೆಲ್ತ್ ಮೇಲೇ ಫೋಕಸ್ ಮಾಡ್ತೀರಾ ಇನ್ ಅಪ್ಕಮಿಂಗ್ ಸಮ್ಮರ್ ಸೀಸನ್, ಅಪ್ಕಮಿಂಗ್ 2 to 3 months. ಆ್ಯಂಡ್ ಈ ಕಾರ್ಡಿನ ಸಿಂಬಲಿಸಮ್ ಅಥವಾ ಎನರ್ಜೀಸ್ ಹೇಗಿದೆ ಅಂದರೆ, ನಿಮ್ಮ ಒಂದು ಡಾರ್ಕ್ ಆ್ಯಂಡ್ ಬ್ರೈಟ್ ಎನರ್ಜೀಸ್, ಇನ್ ಆ್ಯಂಡ್ ಯಾಂಗ್ ಅಂತ ಏನಂತಾರೆ, ಪಾಸಿಟಿವ್ ಅಥವಾ ನೆಗೆಟಿವ್ ಎನರ್ಜೀಸ್ ಎರಡೂ ಬ್ಯಾಲೆನ್ಸ್ ಮಾಡ್ತೀರಾ. ನಿಮ್ಮ ಒಳಗಡೆ ಇದುವರೆಗೂ ನೀವು ಒಂದು ಸ್ವಲ್ಪ ಇನ್ನೋಸೆಂಟಾಗಿ ತುಂಬ ಎಲ್ಲರ ಹತ್ರ ಒಳ್ಳೆಯವರು ಥರ ಒಳ್ಳೆಯವರೇನೆ ಇಟ್ಸ್ ನಾಟ್ ಒಳ್ಳೆಯವರು ಥರ ಬಿಹೇವ್ ಅಂತಲ್ಲ, ನೀವು ಆ್ಯಸ್ ಎ ಜೆನ್ಯೂನ್ ಪರ್ಸನ್ ತುಂಬ ಒಳ್ಳೆಯ ವ್ಯಕ್ತಿನೇ ಇರ್ತೀರ. ಬಟ್ ನಮ್ಮ ಒಂದು ಗೋಲ್ಸ್ ಅಚೀವ್ ಮಾಡಬೇಕಂದ್ರೆ ತುಂಬ ಅಡಚಣೆಗಳು ಬರುತ್ತೆ. ಕೆಲವೊಬ್ಬರು ಇವಿಲ್ ಐ ಹಾಕ್ತಾರೆ, ಕೆಲವೊಬ್ಬರು ನಿಮ್ಮ ಗ್ರೋತ್ನ ನೋಡಿ ಜೆಲಸ್ ಆಗಿರ್ಬೋದು, ಕೆಲವೊಬ್ಬರು ನೀವು ಯೋಚನೆ ಮಾಡಿರೋಂಥ ವೆಂಚರ್ ಸಕ್ಸಸ್ಫುಲ್ ಆಗಬಾರ್ದು ಅಂತ ಯೋಚನೆ ಮಾಡೋರು ತುಂಬ ಜನ ಇರ್ತಾರೆ. ಬಟ್ ಇದನ್ನೆಲ್ಲ ಗ್ರಾಸ್ಪ್ ಮಾಡುವಂಥ ಶಕ್ತಿ ಕೂಡ ನಿಮಗೆ ಬರುತ್ತೆ. ಸೊ ನಿಮಗೆ ಒಂದು ಡ್ಯುವಲ್ ಎನರ್ಜಿ ಬರುತ್ತೆ. ಆ ಡ್ಯುವಲ್ ಎನರ್ಜಿ ಏನಂದರೆ, ಒಂದು ಪಾಸಿಟಿವ್ ಫೇಸ್ ಇರುತ್ತೆ, ಒಂದು ನೆಗೆಟಿವ್ ಫೇಸ್ ಇರುತ್ತೆ. ಯಾವ ಒಂದು ನೆಗೆಟಿವ್ ಎನರ್ಜೀಸ್ ನಿಮ್ಮ ಸುತ್ತಮುತ್ತಲಿರ್ತಾರೆ, ಆ ಎನರ್ಜೀಸ್ನ ಎಲ್ಲ ನೀವು ಎಂಟರ್ಟೈನ್ ಮಾಡಲ್ಲ. ನಿಮ್ಮ ಒಂದು ಪೊಲಿಟಿಕಲ್ ಫೇಸ್ ಅಥವಾ ನಿಮ್ಮ ಒಂದು ಡಾರ್ಕ್ ಎನರ್ಜಿ ಫೇಸ್ನ ತೊಗೊಂಡ್ಬಂದು ನೀವು ಅವ್ರನ್ನೆಲ್ಲರನ್ನೂ ಟ್ಯಾಕಲ್ ಮಾಡ್ತೀರಾ. ಪೊಲಿಟಿಕಲ್ಲಾಗಿ ಪ್ಲೇ ಮಾಡಿ ನಿಮಗೆ ನಿಮ್ಮ ಒಂದು ಸಕ್ಸಸ್ ಮೇಲೇ ನಿಮ್ಮ ಗೋಲ್ ಇರುತ್ತೆ, ಅವ್ರನ್ನೆಲ್ಲ ಪೊಲಿಟಿಕಲಾಗಿ ಹ್ಯಾಂಡಲ್ ಮಾಡಿ ದೂರ ಮಾಡ್ತೀರಾ. ಇಲ್ಲಿ ಒಂದು ಬ್ಲ್ಯಾಕ್ ಕ್ಯಾಟ್ ಕೂಡ ನೋಡ್ಬೋದು, ವಿಚ್ ಇಸ್ ಸಿಂಬಲಿಸಮ್ ಆಫ್ ಡಾರ್ಕ್ ಎನರ್ಜೀಸ್. ನಿಮ್ಮ ಒಳಗಡೆನೇ ಯು ವಿಲ್ ಹ್ಯಾವ್ ದ ಬ್ಯಾಲೆನ್ಸ್ ಆಫ್ ಡಾರ್ಕ್ ಆ್ಯಂಡ್ ವೈಟ್ ಎನರ್ಜೀಸ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಎನರ್ಜೀಸ್. ಆ ಡಾರ್ಕ್ ಎನರ್ಜೀಸ್ ಇಸ್ ಓನ್ಲಿ ಟು ಡೆಸ್ಟ್ರಾಯ್. ಯಾರು ನಿಮ್ಮ ದಾರಿಗೆ ಅಡ್ಡ ಬರ್ತಾರೆ ಅವ್ರನ್ನ ಡೆಸ್ಟ್ರಾಯ್ ಮಾಡೋಕ್ಕೆ, ಆ ಇವಿಲ್ ಎನರ್ಜೀಸ್ನ ಡೆಸ್ಟ್ರಾಯ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ತೀರಾ. ಆ್ಯಂಡ್ ನೋ ಡೌಟ್ ನೀವು ಒಂದು ಇದನ್ನು ನಾನು ಸಾಧನೆ ಮಾಡಲೇಬೇಕು ಅಂತ ಫೋಕಸ್ ಆಗಿ ಬಂದರೆ ಈ ಆಪರ್ಚುನಿಟೀಸ್ನ ನೀವು ಯುಟಿಲೈಸ್ ಮಾಡಿ ಫೈನಾನ್ಸಸ್ಸಿಗೆ ಕನ್ವರ್ಟ್ ಮಾಡ್ಬೋದು. ಓಕೆ, ಸೊ ಆಪರ್ಚುನಿಟೀಸ್ ಅಂತ ಹೇಳಿದ್ರೆ ಇದುವರೆಗೂ ತುಂಬ ಅಷ್ಟು ಆಪರ್ಚುನಿಟೀಸ್ ನಿಮಗೆ ಬರ್ತಾ ಇರಲಿಲ್ಲ. ಒಂದು ಸ್ಟಕ್ ಸ್ಟೇಟಲ್ಲಿ, ಒಂದು ಸ್ಟ್ಯಾಗ್ನೆಂಟ್ ಸ್ಟೇಟಲ್ಲಿ ನೀವು ಇದ್ರಿ. ಓಕೆ, ಬಟ್ ಇವಾಗ ಈ ಹಬ್ಬದ ನಂತರ ನಿಮ್ಮ ಒಂದು ಟ್ರಾನ್ಸಿಟರಿ ಫೇಸ್ ಚೇಂಜ್ ಆಗುತ್ತೆ. ಓಕೆ, ಟ್ರಾನ್ಸಿಟರಿ ಫೇಸ್ ಚೇಂಜ್ ಆಗಿ ನಿಮ್ಮ ಎನರ್ಜೀಸ್ ಕೂಡ ಚೇಂಜ್ ಆಗುತ್ತೆ. ನೀವು ತುಂಬ ಪ್ರಾಕ್ಟಿಕಲಾಗಿ, ತುಂಬ ಹೈ ಕ್ಲಿಯರ್ ಕಮ್ಯುನಿಕೇಷನ್ನಿಂದ ನಿಮ್ಮ ಗೋಲ್ಸ್ನ ಅಚೀವ್ ಮಾಡ್ತೀರಾ. ವೆದರ್ ಇಟ್ ಈಸ್ ಎ ಜಾಬ್ ಆರ್ ವೆದರ್ ಇಟ್ ಈಸ್ ಅನ್ ಬಿಸ್ನೆಸ್ ಆರ್ ಆಂಟ್ರಪ್ರಿನರ್ಶಿಪ್, ತುಂಬ ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಿ ನಿಮ್ಮ ಒಂದು ಗೋಲ್ಸ್ನ ಅಚೀವ್ ಮಾಡೋಕ್ಕೆ ನೀವು ಟ್ರೈ ಮಾಡ್ತೀರಾ. ಆ್ಯಂಡ್ ಡೆಫಿನೆಟ್ಲಿ ನೀವು ಎಷ್ಟು ಫೋಕಸ್ಡಾಗಿ, ಎಷ್ಟು ಲೇಸರ್ ಶಾರ್ಪಾಗಿ ನೀವು ವರ್ಕ್ ಮಾಡ್ತೀರಾ, ಅಷ್ಟೇ ರಿವಾರ್ಡ್ಸ್ ನಿಮಗೆ ಖಂಡಿತ ಸಿಗುತ್ತೆ 6 months ಡೌನ್ ದ ಲೈನ್. ಓಕೆ, ನಿಮಗೆ ತುಂಬ ಒಂದು ರಿವಾರ್ಡ್ ಆ್ಯಂಡ್ ರೆಕಗ್ನಿಷನ್ ಬರುತ್ತೆ, ಅಬಂಡೆನ್ಸ್ ಬರುತ್ತೆ, ಆ್ಯಂಡ್ ಒಂದು ಸೆಲೆಬ್ರೇಷನ್ ಕೂಡ ನಡೆಯುತ್ತೆ. ಓಕೆ, ಸೊ ದಿಸ್ ಇಸ್ ದ ಟೈಮ್, ಆಪರ್ಚುನಿಟೀಸ್ ಬರುವಂಥ ಟೈಮ್ ಇವಾಗ. ಓಕೆ, ಚಾಲೆಂಜಸ್. ಓಕೆ, ನಿಮ್ಮ ಫೈನಾನ್ಷಿಯಲ್ ಗ್ರೋತಲ್ಲಿ ಏನು ಚಾಲೆಂಜಸ್ ಇದೆ ಅಂದರೆ, ಈ ಕಾರ್ಡಿನ ಅರ್ಥ ಅಥವಾ ಈ ಕಾರ್ಡಿಂದ ಏನು ಮೆಸೇಜ್ ಬರ್ತಾ ಇದೆ ಅಂದರೆ, ನಿಮ್ಮ ಒಂದು ಎನ್ವಿರಾನ್ಮೆಂಟಲ್ಲಿ, ನಿಮ್ಮ ಸುತ್ತಮುತ್ತಲಿನ ಜನ
ನೀವು ಯಾರ ಜೊತೆ ಡೈಲಿ ಬೇಸಿಸ್ ಮೇಲೆ ವರ್ಕ್ ಮಾಡ್ತೀರಾ ಅವ್ರ ಮೇಲೆ ನೀವು ಡಬಲ್ ಟ್ರಿಪಲ್ ಹುಷಾರಾಗಿರಬೇಕು. ಇವಾಗ ಡೆಫಿನೆಟ್ಲಿ ನಿಮಗೆ ನಿಮ್ಮ ಫೈನಾನ್ಸಸ್ ರಿಲೇಟೆಡ್ ನಿಮಗೆ ಮೋಸ ಮಾಡುವಂಥ ಜನ ನಿಮ್ಮ ಸುತ್ತಮುತ್ತಲಿದ್ದಾರೆ. ಒಂದು ಲೈ ಮಾಡೋದಾಗಲಿ, ಟ್ರಿಕ್ ಮಾಡೋದಾಗಲಿ, ಅಥವಾ ಸಡನ್ನಾಗಿ ಬ್ಯಾಕ್ ಆಫ್ ಮಾಡೋದಾಗಲಿ ಅಂಥ ಜನ ನಿಮ್ಮ ಒಂದು ವೆಂಚರ್ ನೀವು ಇವಾಗ ಏನು ಪ್ಲ್ಯಾನ್ ಮಾಡಿಕೊಂಡು ಏನು ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ಒಂದು ಫೈನಾನ್ಸ್ ಗೋಲ್ಸ್ ಬಗ್ಗೆ ನೀವೇನು ಅಂದ್ಕೊಂಡು ಏನಾದ್ರೂ ವೆಂಚರ್ನ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಸುತ್ತಮುತ್ತಲಲ್ಲಿ ಈ ಥರ ಜನ ಖಂಡಿತವಾಗ್ಲೂ ಇದ್ದಾರೆ. ಸೊ ಇಟ್ ಈಸ್ ಎ ವಾರ್ನಿಂಗ್ ಸೈನ್. ನಿಮ್ಮ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ರೆ ಅಥವಾ ನಿಮ್ಮ ಟೀಮಲ್ಲಿ ಅಥವಾ ನೀವು ಯಾರಿಗಾದ್ರೂ ಕೆಲಸಕ್ಕೆ ಇಟ್ಕೊಂಡ್ರೆ ನೀವು ಬರೀ ನಂಬಿಕಸ್ಥರನ್ನ ಮಾತ್ರ ನೀವು ಅವ್ರ ಜೊತೆ ಮಾತ್ರ ವರ್ಕ್ ಮಾಡಬೇಕು. ಯಾರ ಮೇಲೆ ನೀವು ಕಣ್ಣು ಮುಚ್ಕೊಂಡು ನಂಬ್ತೀರಾ, 100% ರಿಲೈ ಮಾಡ್ತೀರಾ, 100% ಟ್ರಸ್ಟಬಲ್ ಆಗಿರ್ತೀರಾ ಅಂಥವ್ರ ಜೊತೆ ಮಾತ್ರ ನೀವು ಕೆಲಸ ಮಾಡಬೇಕು. ಓಕೆ, ನೀವು ಯಾರನ್ನಾದ್ರೂ ಟ್ರಸ್ಟ್ ವರ್ತಿ ಅಂದ್ಕೊಂಡಿದ್ರು ಒಂದ್ಸತಿ ಡಬಲ್ ಚೆಕ್ ಮಾಡಿ. ಯಾಕಂದರೆ ನಿಮ್ಮನ್ನು ಟ್ರಿಕ್ ಮಾಡುವಂಥ, ಮೋಸ ಮಾಡಿ ಬ್ಯಾಕ್ ಆಫ್ ಆಗುವಂಥ ಜನರು ನಿಮ್ಮ ಹತ್ರ ಇದ್ದಾರೆ. ಆ್ಯಂಡ್ ಈ ವಾರ್ನಿಂಗ್ ಇದೆ. ಈ ಥರ ಒಂದು ಇವೆಂಟ್ಸ್ ಘಟನೆಗಳು ನಡೆದು ಕೂಡ ನಡೀಬಹುದು. ಓಕೆ, ನಿಮ್ಮ ಫೈನಾನ್ಸ್ ಬಿಲ್ಡಿಂಗಲ್ಲಿ ಇದು ಒಂದು ಆಬ್ಸ್ಟಕಲ್ ಅಥವಾ ಒಂದು ಚಾಲೆಂಜ್ ಬರ್ಬೋದು ನಿಮಗೆ. ಸೊ ಬಿ ಅವೇರ್ ಆಫ್ ದ ಪೀಪಲ್ ಹೂಮ್ ಯು ವರ್ಕ್. ನೀವು ಯಾರ ಜೊತೆ ಕೆಲಸ ಮಾಡ್ತೀರಾ ಅವ್ರ ಬಗ್ಗೆ ಒಂದು ಕಣ್ಣಿಟ್ಟಿರಿ, ಹುಷಾರಾಗಿರಿ, ಬಿ ಅವೇರ್, ಬಿ ಅಲರ್ಟ್. ಓಕೆ, ಆ್ಯಂಡ್ ಅಡ್ವೈಸ್ ಅಂತ ಏನು ಬಂದರೆ, ನಿಮ್ಮ ಒಂದು ಅಡ್ವೈಸ್ ಏನಿದೆ ಮನಿ ಮ್ಯಾನೇಜ್ ಮಾಡಬೇಕಂದ್ರೆ, ನೀವು ಯಾರ ಜೊತೆ ವ್ಯವಹಾರ ಮಾಡ್ತೀರಾ, ಓಕೆ, ಅವ್ರನ್ನ ನೀವು ಸೆಲೆಕ್ಟಿವ್ ಆಗಿ ಯೋಚನೆ ಮಾಡಬೇಕು. ಸೆಲೆಕ್ಟಿವ್ ಆಗಿ ಪಿಕ್ ಮಾಡಬೇಕು. ನೀವು ಎಲ್ಲಿ ಜಾಬ್ ಮಾಡ್ತೀರಾ ಅದನ್ನು ಕೂಡ ಸೆಲೆಕ್ಟಿವ್ ಆಗಿ ಪಿಕ್ ಮಾಡಬೇಕು. ಆ್ಯಂಡ್ ಎಲ್ಲರೂ ಅದು ಆಪೋಸಿಟ್ ಪರ್ಸನ್. ಓಕೆ, ನೀವೆಷ್ಟು ಎಫರ್ಟ್ ಹಾಕ್ತೀರಾ ಅಷ್ಟಕ್ಕೆ ನಿಮಗೆ ಕರೆಕ್ಟಾಗಿ ರಿವಾರ್ಡ್ ಸಿಗಬೇಕು ಅಥವಾ ಪೇಮೆಂಟ್ ಸಿಗಬೇಕು ಅಥವಾ ಅಮೌಂಟ್ ಸಿಗಬೇಕು. ದೇರ್ ಶುಡ್ ಬಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್. ಓಕೆ, ನೀವೊಂದು ಜಾಬ್ ಅಂತ ನಾವೊಂದು ಎಕ್ಸಾಂಪಲ್ ತೊಗೊಂಡ್ರೆ, ನೀವು ಒಂದಷ್ಟು ಎಫರ್ಟ್ಸ್ ಹಾಕಿರ್ತೀರ. ಆ ಎಫರ್ಟ್ಸ್ಗೆ ತಕ್ಕನಾಗಿ ನಿಮಗೆ ಒಂದು ಸ್ಯಾಲರಿ ಹೈಕ್ ಆಗಬೇಕು ಅಥವಾ ಇನ್ಕ್ರಿಮೆಂಟ್ ಆಗಬೇಕು ಅಥವಾ ನೀವೇನಾದ್ರೂ ಪರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಅದನ್ನು ಕೊಡಬೇಕು. ನೀವು ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇರಬೇಕು ಬಿಟ್ವೀನ್ ಯು ಆ್ಯಂಡ್ ಯುವರ್ ಬಾಸಸ್, ಯು ಆ್ಯಂಡ್ ದ ಅದರ್ ಪಾರ್ಟಿ. ಆವಾಗಲೇ ನೀವು ಹಾಕಿರೋ ಎಫರ್ಟ್ಸ್ಗೂ ಒಂಥರ ಅರ್ಥ ಅಲ್ವಾ. ಇನ್ ಕೇಸ್ ಆಫ್ ಬಿಸ್ನೆಸ್ ಆಲ್ಸೋ, ನೀವು ಯಾರ ಜೊತೆ ಬಿಸ್ನೆಸ್ ಮಾಡ್ತೀರಾ ನಿಮ್ಮ ಕಸ್ಟಮರ್ಸ್ನ ನೀವು ಸೆಲೆಕ್ಟಿವ್ ಆಗಿ ಚೂಸ್ ಮಾಡ್ಕೊಬೇಕು. ನೀವು ಎಷ್ಟು ಎಫರ್ಟ್ ಹಾಕಿ ಶ್ರಮ ಹಾಕಿ ನಿಮ್ಮ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸಸ್ನ ಸೆಲ್ ಮಾಡ್ತೀರಾ ಅದಕ್ಕೆ ಜನರಸ್ ಆಗಿ ಖುಷಿಯಾಗಿ ಅವರು ನಿಮಗೆ ನಿಮ್ಮ ಸರ್ವಿಸ್ನ ಪರ್ಚೇಸ್ ಮಾಡಬೇಕು ಅಥವಾ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕು ಅಥವಾ ನಿಮಗೆ ಒಂದು ದುಡ್ಡು ಕೊಡಬೇಕು. ತುಂಬ ಯಾರು ವರ್ತಿ ಇಲ್ಲ, ಯಾರು ನಿಮ್ಮ ಎಫರ್ಟ್ನ ಐಡೆಂಟಿಫೈ ಮಾಡ್ತೀರಾ, ಇದನ್ನು ಒಂದು ಚೀಪಾಗಿ ನಿಮಗೆ ಚೀಪ್ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ತಾರೆ ಅಂಥವ್ರ ಜೊತೆ ನೀವು ವ್ಯವಹಾರ ಮಾಡಬಾರ್ದು. ಸೆಲೆಕ್ಟ್ ಯುವರ್ ಕಸ್ಟಮರ್ಸ್ ವೈಸ್ಲಿ. ಆ್ಯಂಡ್ ಯಾರು ಜನರಸ್ ಆಗಿರ್ತಾರೆ ಅಂಥ ಕಸ್ಟಮರ್ಸ್ನ ನೀವು ಸೆಲೆಕ್ಟ್ ಮಾಡಬೇಕು. ಜಾಬ್ ಮಾಡೋರು ಕೂಡ ಸೆಲೆಕ್ಟ್ ಯುವರ್ ವರ್ಕ್ ಪ್ಲೇಸ್ ವೈಸ್ಲಿ. ಎಲ್ಲಿ ಒಂದು ಜನರಾಸಿಟಿ ಇದೆ, ಎಲ್ಲಿ ಒಂದು ಹ್ಯೂಮನ್ಸ್ ವ್ಯಾಲ್ಯೂ ಇದೆ ಅಂಥ ಕಡೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಆ್ಯಂಡ್ ಲಾಂಗ್ ಟರ್ಮ್ ಪಾತ್, ಇದುವರೆಗೂ ನಿಮ್ಮ ಫೈನಾನ್ಷಿಯಲ್ ಪಾತಲ್ಲಿ ಸ್ವಲ್ಪ ಆಬ್ಸ್ಟಕಲ್ಸ್ ಅಥವಾ ನೀವು ಅಂದ್ಕೊಂಡಿರೋ ಅಷ್ಟು ಮಟ್ಟಿಗೆ ಗ್ರೋತ್ ಆಗಿರೋದಿಲ್ಲ. ಅದ್ರ ಬಗ್ಗೆ ನಿಮಗೆ ದುಃಖ ಕೂಡ ಇದೆ. ಬಟ್ ಇವಾಗ ನೀವು ರೆಡಿ ಇದ್ದೀರಾ. ಯು ವಿಲ್ ಡೂ ಆಲ್ ದ ನೆಸೆಸರಿ ವರ್ಕ್. ಏನೇನು ವರ್ಕ್ ಬೇಕೋ ಅದನ್ನೆಲ್ಲ ನೀವು ನೆಸೆಸರಿ ವರ್ಕ್ ಮಾಡಿ. ಯು ಆರ್ ವೇಟಿಂಗ್ ಫಾರ್ 3 ಆಫ್ ವಾಂಡ್ಸ್. ಅಂದರೆ ನೀವು ಪ್ಲ್ಯಾನ್ ಮಾಡಿ ನೀವು ವರ್ಕ್ ಕೂಡ ಮಾಡ್ತೀರಾ ಆ್ಯಂಡ್ ಅದರ ಪ್ರತಿಫಲಕ್ಕೆ ನೀವು ಕಾಯ್ತೀರಾ. ಸೊ ಓವರ್ ಲಾಂಗ್ ಟರ್ಮ್ ಪಾತಲ್ಲಿ ಯು ವಿಲ್ ಡೂ ಯುವರ್ ವರ್ಕ್ ಆ್ಯಂಡ್ ನಿಮ್ಮ ರಿಸಲ್ಟ್ಸಿಗೆ ವೇಟ್ ಮಾಡ್ತೀರಾ. ಆ್ಯಂಡ್ ಆ್ಯಸ್ ಅ ರಿಸಲ್ಟ್ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಅಬಂಡೆನ್ಸ್, ಸೆಕ್ಯೂರಿಟಿ ಎಲ್ಲ ಖಂಡಿತವಾಗಿ ಇನ್ಕ್ರೀಸ್ ಆಗುತ್ತೆ, ಒಂದು ಲೆವೆಲ್ ಹೈಯರ್ ಹೋಗುತ್ತೆ. ಓಕೆ, ಆ್ಯಂಡ್ ಓವರ್ ಆಲ್ ಮನಿ ಮ್ಯಾನೇಜ್ಮೆಂಟ್ಗೆ ಅಡ್ವೈಸ್ ಏನಿದೆ ಅಂದರೆ, ನೀವು ನಿಮ್ಮ ನಾಲೆಡ್ಜ್ನ ಅಪ್ಗ್ರೇಡ್ ಮಾಡ್ಕೋಬೇಕು. ಅಥವಾ ನೀವು ನಿಮ್ಮ ಫೈನಾನ್ಷಿಯಲ್ ನಾಲೆಡ್ಜ್, ಅಫ್ಕೋರ್ಸ್ ಯಾರ್ಯಾರು ಈ ರೀಡಿಂಗ್ನ ನೋಡ್ತಾ ಇದ್ದೀರಾ ಎಲ್ಲರೂ ಎಜುಕೇಟೆಡ್ ಆ್ಯಂಡ್ ಲಿಟ್ರಸಿ ಆರ್ ವೆದರ್ ಎಜುಕೇಟೆಡ್ ಅಂತ ಹೇಳೋದಿಲ್ಲ, ಎಲ್ಲರೂ ತಿಳ್ಕೊಂಡಿರೋರು ಇರ್ತೀರ. ಓಕೆ, ಎಲ್ಲ ಲೋಕಜ್ಞಾನ ಇರೋವಂಥ ಜನ, ಮೋಸ್ಟ್ ಆಫ್ ದ ಆಡಿಯನ್ಸ್ ಎಲ್ಲರೂ ಇರ್ತೀರ. ಏನು ಸರಿ ಏನು ತಪ್ಪು ಅನ್ನೋವಂಥ ಜಜ್ಮೆಂಟ್ ಕೂಡ ನಿಮಗಿರುತ್ತೆ. ಬಟ್ ಫೈನಾನ್ಷಿಯಲ್ ಲಿಟ್ರಸಿ ಅಂತ ಬಂದಾಗ ಅದು ಬೇರೆಯೇ ಒಂದು ಎಂಟೈರ್ ಟಾಪಿಕ್ ಆಗಿರುತ್ತೆ.
ಸೊ ನಿಮ್ಮ ದುಡ್ಡನ್ನ ನೀವು ಎಲ್ಲಿ ಹಾಕಿದ್ರೆ ಅದು ಹೇಗೆ ಬೆಳೆಯುತ್ತೆ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಕಡೆ ಅವಾಯ್ಡ್ ಮಾಡಬೇಕು, ಲಾಂಗ್ ಟರ್ಮ್ ಗೇನ್ಸ್ ಬರುವಂಥ ಜಾಗ ಯಾವುದು, ಇದನ್ನೆಲ್ಲ ನಿಮ್ಮ ಫೈನಾನ್ಷಿಯಲ್ ಲಿಟ್ರಸಿ, ಫೈನಾನ್ಷಿಯಲ್ ಎಜುಕೇಷನ್, ಫೈನಾನ್ಷಿಯಲ್ ನಾಲೆಡ್ಜ್ನ ನೀವು ಅಪ್ಗ್ರೇಡ್ ಮಾಡಿಕೊಂಡ್ರೆ ನೀವು ನಿಮ್ಮ ದುಡ್ಡನ್ನು ತುಂಬ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿ ಲಾಭ ಪಡಿಬೋದು ಆ್ಯಂಡ್ ರಿಟರ್ನ್ಸ್ ಪಡಿಬೋದು. ಸೊ ಓವರಾಲ್ ಮನಿ ಮ್ಯಾನೇಜ್ಮೆಂಟ್ ಅಡ್ವೈಸ್ ಫೈಲ್ ನಿಮಗೆ ಏನು ಬರ್ತಾ ಇದೆ ಅಂದರೆ, ನಿಮ್ಮ ಫೈನಾನ್ಷಿಯಲ್ ನಾಲೆಡ್ಜ್ನ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ. ಇದು ಖಂಡಿತ ನಿಮ್ಮ ಬಿಸ್ನೆಸ್ ಸ್ಕೇಲ್ ಮಾಡೋಕ್ಕೆ, ನಿಮ್ಮ ಜಾಬಲ್ಲಿ ಬರೋವಂಥ ದುಡ್ಡನ್ನ ಸ್ಕೇಲ್ ಅಪ್ ಮಾಡೋಕ್ಕೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಓಕೆ, ಸೊ ಫೈಲ್ 1 ಇದು ನಿಮ್ಮ ಒಂದು ಮನಿ ಕೆರಿಯರ್ ರೀಡಿಂಗ್ ಅಥವಾ ಫೈನಾನ್ಸಸ್ ಕೆರಿಯರ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹೇಳಿ ನಿಮಗೆ ರೀಡಿಂಗ್ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ ಅಂದ್ಬಿಟ್ಟು. ಆ್ಯಂಡ್ ಆಲ್ಸೋ ಇವಾಗ ಫೆಸ್ಟಿವ್ ಒಕೇಶನಲ್ಲಿ ನೆನ್ನೆ ವರಮಹಾಲಕ್ಷ್ಮಿ ಇತ್ತು, ಇವತ್ತು ರಕ್ಷಾಬಂಧನ್ ಇದೆ. ಸೊ ಈಗ ಟ್ಯಾರೆಟ್ ಸೇಲ್ ಕೂಡ ನಡೀತಾ ಇದೆ. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಚೆಕ್ ಮಾಡಿ, ಕಮ್ಯುನಿಟಿ ಟ್ಯಾಬಲ್ಲಿ ಚೆಕ್ ಮಾಡಿ. ಸೊ ಆಫರ್ ನಡೀತಾ ಇದೆ, ಅದನ್ನು ನೀವು ಯೂಸ್ ಮಾಡಿಕೊಂಡು ಬೆಸ್ಟ್ ಯೂಸ್ ಮಾಡಿಕೊಂಡು ನಿಮ್ಮ ಎಲ್ಲ ಕ್ವಶನ್ಸ್ಗೆ ಆನ್ಸರ್ ತಿಳ್ಕೊಬೋದು. ನಿಮಗೆ ಪರ್ಸ್ನಲ್ ರೀಡಿಂಗ್ಸ್ ಬೇಕಿದ್ದಲ್ಲಿ ಆ ಟ್ಯಾರೋ ಸೇಲ್ ಆಫರ್ನ ನೀವು ಉಪಯೋಗಿಸ್ಕೋಬೋದು. ಸೊ ಫೈಲ್ 1 ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈಗ ಫೈಲ್ 2 ಚೆಕ್ ಮಾಡೋಣ. ಫೈಲ್ 2 ಯಾರು ಈ ವೈಟ್ ಬ್ರೇಸ್ಲೆಟ್ನ ಚೂಸ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ಸ್ನ ನೋಡೋಣ. ಫೈಲ್ 2 ಯಾರ್ಯಾರು ಫೈಲ್ 2 ಚೂಸ್ ಮಾಡಿದ್ದೀರಾ, ರೆಸ್ಟ್ ಇನ್ ಯುವರ್ ಬಾಡಿ. ಓಕೆ, ನಿಮ್ಮ ಎನರ್ಜೀಸ್ನ ಕಾಮ್ ಮಾಡಿಕೊಂಡು ಈ ಮೆಸೇಜಸ್ನ ತಗೊಳ್ಳಿ. ಓಕೆ, ಸೊ ಆ್ಯಸ್ ಯೂಶ್ವಲ್ ಫೈಲ್ 2 ಒಂದು ಸ್ವಲ್ಪ ಹೆವಿ ರೀಡಿಂಗ್ ಇದೆ. ಇದು ಒಂದು ಸ್ವಲ್ಪ ಹೆವಿ ಎನರ್ಜೀಸ್ ಇದೆ. ಒಂದು ಕೆಲವೊಬ್ಬರಿಗೆ ಟ್ರಿಗರಿಂಗ್ ಆಗಿರ್ಬೋದು. ನಿಮಗೆ ಟ್ರಿಗರಿಂಗ್ ಅಂದರೆ ತುಂಬ ನೆಗೆಟಿವ್ ರೀಡಿಂಗ್ ಇರುತ್ತೆ ಅಂತ ಭಯಪಡುವಂಥ ಅವಶ್ಯಕತೆ ಏನಿಲ್ಲ. ಒಂದು ಕ್ಲಾರಿಟಿ ಕೊಡುವಂಥ ಮೆಸೇಜಸ್ ಬರುತ್ತೆ ಈ ರೀಡಿಂಗಲ್ಲಿ, ನಿಮಗೆ ಕ್ಲಾರಿಫೈ ಮಾಡುವಂಥ ಮೆಸೇಜಸ್ ಬರುತ್ತೆ. ಅದನ್ನು ತಿಳ್ಕೊಂಡ್ರೆ ಯಾವಾಗ್ಲೂ ಒಳ್ಳೆಯದು. ಆ್ಯಂಡ್ ವಿ ಕ್ಯಾನ್ ಮ್ಯಾನೇಜ್ ಅವರ್ ವೆಲ್ತ್ ಆ್ಯಂಡ್ ಫೈನಾನ್ಸಸ್ ಬೆಟರ್. ಬಟ್ ಇಲ್ಲ, ಅದು ತುಂಬ ಟ್ರಿಗರ್ ಆಗುತ್ತೆ, ನೀವು ರೆಡಿ ಇಲ್ಲ ಅಂತ ಅನಿಸಿದ್ರೆ ಈ ವಿಡಿಯೋನ ಇಲ್ಲೇ ಪಾಸ್ ಮಾಡ್ಬೋದು, ಫೈಲ್ 1ನ ಚೆಕ್ ಮಾಡ್ಬೋದು, ಅಥವಾ ನಿಮ್ಮ ಪರ್ಸ್ನಲ್ ರೀಡಿಂಗ್ನ ಪರ್ಚೇಸ್ ಮಾಡ್ಬೋದು, ಅಥವಾ ಬೇರೆ ರೀಡಿಂಗ್ಸ್ ಕೂಡ ನೋಡ್ಬೋದು. ಸೊ ಒಂದು ಸ್ವಲ್ಪ ಹೆವಿ ಎನರ್ಜೀಸ್ ಇರೋದ್ರಿಂದ ನಾನು ಟ್ರಿಗರ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಫೈಲ್ 2 ಯಾರ್ಯಾರು ಫೈಲ್ 2 ಚೂಸ್ ಮಾಡಿದ್ದೀರಾ, ಯಾರ್ಯಾರು ಈ ರೀಡಿಂಗ್ನ ರಿಸೀವ್ ಮಾಡೋಕ್ಕೆ ರೆಡಿ ಇದ್ದೀರಾ, ರೆಸ್ಟ್ ಇನ್ ಯುವರ್ ಬಾಡಿ ಆ್ಯಂಡ್ ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡಿಕೊಂಡು ಈ ಮೆಸೇಜಸ್ನ ತಗೊಳ್ಳಿ. ಸೊ ಫೈಲ್ 2 ಫಸ್ಟ್ ಕಾರ್ಡ್ ಬಂದುಬಿಟ್ಟು ನಿಮ್ಮ ಕರೆಂಟ್ ಫೈನಾನ್ಷಿಯಲ್ ಸ್ಟೇಟಸ್. ಓಕೆ, ನಿಮ್ಮ ಕರೆಂಟ್ ಫೈನಾನ್ಷಿಯಲ್ ಸ್ಟೇಟಸ್ ಬಂದುಬಿಟ್ಟು ಫೈಲ್ 2 ಈಗ ಸ್ವಲ್ಪ ಪ್ರಾಬ್ಲಮಲ್ಲಿದ್ದೀರಾ ನೀವು. ಓಕೆ, ಹಣಕಾಸಿನ ತೊಂದರೆಗಳು ಇರ್ಬೋದು ಯಾರು ಫೈಲ್ 2 ಚೂಸ್ ಮಾಡಿದ್ದೀರಾ, ಅದರಿಂದಾಗಿ ಸ್ವಲ್ಪ ಆ್ಯಂಗ್ಸೈಟಿ ಇದೆ. ಸ್ವಲ್ಪ ಈಗ ನೋಡ್ಬೋದು ನೀವು ಹೇಗೆ ಈ ವ್ಯಕ್ತಿಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ಆ್ಯಂಡ್ ಇಲ್ಲಿ 9 ಸ್ವಾರ್ಡ್ಸ್ ಇದೆ. ಸ್ವಾರ್ಡ್ಸ್ ಅಂದರೆ ಓವರ್ ಥಿಂಕಿಂಗ್ ಅಂತ ಟ್ಯಾರೋ ಅಲ್ಲಿ. ಹೇಗೆ ತುಂಬ ಜಾಸ್ತಿ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ, ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ. ಹಣಕಾಸಿನ ಸ್ಥಿತಿ ಸ್ವಲ್ಪ ಕಷ್ಟಕರವಾಗಿರುತ್ತೆ, ಸ್ವಲ್ಪ ಫೈನಾನ್ಷಿಯಲ್ ಸ್ಟ್ರಗಲ್ಸ್ ಇದೆ. ಅದರಿಂದ ಒಂದು ಸ್ವಲ್ಪ ಆ್ಯಂಗ್ಸೈಟಿ ಇದೆ ಆ್ಯಂಡ್ ಓವರ್ ಥಿಂಕಿಂಗ್ ಇದೆ. ಕೆಲವೊಂದು ಡಿಪ್ರೆಸಿವ್ ಎನರ್ಜೀಸ್ ಕೂಡ ಇರ್ಬೋದು, ಲೋ ವೈಬ್ರೇಷನಲ್ ಎನರ್ಜೀಸ್ ಕೂಡ ಇರ್ಬೋದು. ಯಾ ಫೈನಾನ್ಷಿಯಲಿ ಅಷ್ಟೊಂದು ಪ್ರೋಗ್ರೆಸಿವ್ ಆಗಿ ಈ ಫೈಲ್ 2 ಅಲ್ಲಿಲ್ಲ. ಒಂದು ಸ್ವಲ್ಪ ನೀವು ಏನೇ ಒಂದು ಕರೆಂಟ್ಲಿ ಏನೇ ಒಂದು ಕೆಲಸ ಮಾಡ್ತಾ ಇರ್ಬೋದು, ಏನಾದ್ರೂ ನಿಮ್ಮ ಆಕ್ಯುಪೇಷನ್ ಇರ್ಬೋದು, ಅದಕ್ಕೆ ತುಂಬ ಕಡಿಮೆ ದುಡ್ಡು ಬರ್ತಾ ಇದೆ. ಓಕೆ, ಅದರಿಂದ ನೀವು ಫೈನಾನ್ಷಿಯಲ್ ಸ್ಟ್ರೆಸ್ಸಲ್ಲಿದ್ದೀರಾ. ಆ್ಯಂಡ್ ನೀವು ಈಗ ಒಂದು ಸೋಲ್ ಸರ್ಚಿಂಗ್ ಕೂಡ ಮಾಡ್ತಾ ಇದ್ದೀರಾ. ಸೋಲ್ ಸರ್ಚಿಂಗ್ ಅಂದರೆ ಏನು ಮಾಡಬೇಕು ಅಂದರೆ ನಿಮ್ಮ ಒಂದು ಕ್ವಶನ್ಸ್ಗೆ ನೀವೇ ಆನ್ಸರ್ಸ್ನ ಕಂಡುಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಹೌ ಟು ಮೇಕ್ ಯುವರ್ ಫೈನಾನ್ಷಿಯಲ್ ಸ್ಟೇಟಸ್ ಆ್ಯಂಡ್ ವೆಲ್ತ್ ಸ್ಟೇಟಸ್ ಬೆಟರ್ ಅಂತ ನಿಮ್ಮ ಒಂದು ಸೋಲ್ ಸರ್ಚಿಂಗ್, ನಿಮ್ಮ ಒಂದು ಐಸೋಲೇಷನಲ್ಲಿದ್ದು ನೀವು ಒಂಥರ ಬ್ರೈನ್ ಸ್ಟಾರ್ಮಿಂಗ್ ಅಥವಾ ನಿಮಗೆ ನೀವೇ ಯೋಚನೆ ಮಾಡ್ತಿದ್ದೀರಾ, ಕಂಟಿನ್ಯೂಸ್ ಆಗಿ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಆ್ಯಂಡ್ ಆಲ್ಸೋ ನೀವು ನಿಮ್ಮ ಒಂದು ಗಟ್ ಫೀಲಿಂಗ್, ನಿಮ್ಮ ಒಂದು ಇಂಟ್ಯೂಟಿವ್ ಫೀಲಿಂಗ್ ಮೇಲೆ ನೀವು ಡಿಪೆಂಡ್ ಆಗಿದ್ದೀರಾ. ಓಕೆ, ಒಂದು ನೂರಾರು ಜನ ನೂರಾರು ಥರ ಹೇಳ್ಬೋದು, ನೂರಾರು ರೀತಿ ಇನ್ಫ್ಲೂಯೆನ್ಸ್ ಮಾಡ್ಬೋದು, ಬಟ್ ನೀವು ಯಾರನ್ನೂ ಟ್ರಸ್ಟ್ ಮಾಡಲ್ಲ, ನಿಮ್ಮ ಒಂದು ಗಟ್ ಫೀಲಿಂಗ್ ಮೇಲೇ ನೀವು ಬಿಲೀವ್ ಮಾಡ್ತೀರಾ. ಓಕೆ, ಆ್ಯಂಡ್ ನಿಮ್ಮ ಮೇನ್ ಗೋಲ್ ಅಂದರೆ ಟು ರೀಚ್ ದಟ್ ಫೈನಾನ್ಷಿಯಲ್ ಅಬಂಡೆನ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್.
ಓಕೆ, ಯು ವಾಂಟ್ ಟು ಮೇನ್ಲಿ ಡೂ ಇಟ್ ಫಾರ್ ಯುವರ್ ಫ್ಯಾಮಿಲಿ. ಯಾರು ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ, ನಿಮ್ಮ ಫ್ಯಾಮಿಲಿಗೆ ಒಂದು ಸೆಕ್ಯೂರಿಟಿ ಕೊಡೋದಕ್ಕೆ, ಸೇಫ್ಟಿ ಕೊಡೋದಕ್ಕೆ, ಆ್ಯಂಡ್ ಬೇಸಿಕ್ ನೀಡ್ಸ್, ಒನ್ ಅಪ್ಪರ್ ಲಕ್ಸುರಿಯಸ್ ಲಿವಿಂಗ್, ಮಿಡಲ್ ಕ್ಲಾಸ್ ಟು ಅಪ್ಪರ್ ಮಿಡಲ್ ಕ್ಲಾಸ್ ಲೈಫ್ ಆಫ್ ಲಿವಿಂಗ್, ಆ್ಯಂಡ್ ಟು ಅಚೀವ್ ದ್ಯಾಟ್ ಫೈನಾನ್ಷಿಯಲ್ ಗೋಲ್ಸ್, ಅದೇ ನಿಮ್ಮ ಮೈಂಡಲ್ಲಿ ನಡೀತಾ ಇದೆ. ಓಕೆ, ಟು ಬಿ ದಟ್ ಕಿಂಗ್ ಆಫ್ ಪೆಂಟಿಕಲ್ಸ್. ಕಿಂಗ್ ಆಫ್ ಪೆಂಟಿಕಲ್ಸ್ ಅಂದರೆ ಯಾರು ಒಂದು ಹೆಡ್ ಆಫ್ ದ ಫ್ಯಾಮಿಲಿ, ಯಾರು ಅವರ ಒಂದು ಫ್ಯಾಮಿಲಿನ ತುಂಬ ಒಂದು ಎಲ್ಲ ರೀತಿ ಲಕ್ಸುರೀಸ್ನ ಕೊಡಬೇಕು, ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ನ ಕೊಡಬೇಕು, ಅವ್ರಿಗೆ ಒಂದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಕೊಡಬೇಕು, ದ ಪ್ರೊವೈಡರ್ ಆಫ್ ದ ಫ್ಯಾಮಿಲಿ ಅಂತಾರಲ್ಲ, ಅದು ನಿಮ್ಮ ಒಂದು ಗೋಲ್ಸ್ ಇದೆ. ಅದೇ ನಿಮ್ಮ ಮೈಂಡಲ್ಲಿ ಕಾನ್ಸ್ಟೆಂಟಾಗಿ ನಡೀತಾ ಇದೆ. ಕಷ್ಟಗಳು ಇದ್ರೂ ನೀವು ಒಂಥರ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀರಾ. ನಿಮ್ಮ ಮೇಲೆ ನೀವು ಒಂದು ಬ್ಯಾಲೆನ್ಸ್ ಇಟ್ಕೊಂಡು, ಇಮೋಷ್ನಲ್ ಬ್ಯಾಲೆನ್ಸ್, ಮೆಂಟಲ್ ಬ್ಯಾಲೆನ್ಸ್, ಪ್ರಾಕ್ಟಿಕ್ಯಾಲಿಟಿ ಆ್ಯಂಡ್ ಇಮೋಷ್ನಲಿ ಮೈಂಡ್ ಆ್ಯಂಡ್ ಸ್ಪಿರಿಟ್, ಮೈಂಡ್ ಆ್ಯಂಡ್ ಹಾರ್ಟ್ ಎರಡನ್ನೂ ಬ್ಯಾಲೆನ್ಸ್ ಇಟ್ಕೊಂಡು ಮುಂದೆ ಏನು ಮಾಡಬೇಕು, ನೀವು ಕ್ರೈಸಿಸ್ನ ಹ್ಯಾಂಡಲ್ ಮಾಡ್ತಾಯಿದ್ದೀರಾ, ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀರಾ. ಸೊ ಯು ವಾಂಟ್ ಟು ಮೂವ್ ಟುವರ್ಡ್ಸ್ ಹೀಲಿಂಗ್. ರಫ್ ವಾಟರ್ಸಿಂದ ಕೂಲರ್ ವಾಟರ್ಸ್ಗೆ ಹೋಗ್ಬಿಟ್ಟು ನೀವು ಒಂದು ಸ್ಟೆಪ್ ಮುಂದೆ ಏನು ಸ್ಟೆಪ್ ತಗೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀರಾ. ಯಾ, ಇಟ್ ಈಸ್ ಎನ್ ಓವರ್ ಬರ್ಡನ್ ಸಿಚುಯೇಷನ್. ತುಂಬ ಓವರ್ವೆಲ್ಮಿಂಗ್ ಸಿಚುಯೇಷನ್ ಇದೆ, ಜವಾಬ್ದಾರಿಗಳು ಜಾಸ್ತಿ ಇರ್ಬೋದು, ಬಟ್ ಸ್ಟಿಲ್ ಯು ಆರ್ ನಾಟ್ ಲೂಸಿಂಗ್ ಯುವರ್ ಕೂಲ್. ಆ್ಯಂಡ್ ಇದನ್ನು ನೀವು ಹೀಲಿಂಗ್ ಕಡೆಗೆ ಹೋಗ್ತಾ ಇದ್ದೀರಾ. ಓಕೆ, ಸೊ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಆಪರ್ಚುನಿಟೀಸ್ನ ನೋಡಿದ್ರೆ ಇದು ಜಜ್ಮೆಂಟ್ ಕಾರ್ಡ್ ಬರ್ತಾ ಇದೆ. ಜಜ್ಮೆಂಟ್ ಕಾರ್ಡ್ ಇಸ್ ನಥಿಂಗ್ ಬಟ್ ಮೇಜರ್ ಆರ್ಕಾನ. ಟ್ಯಾರೆಟಲ್ಲಿ ಇದೊಂದು ಮೇಜರ್ ಆರ್ಕಾನ ಇದೆ. ಸೊ ನಿಮ್ಮ ಒಂದು ಲೈಫಲ್ಲಿ ಒಂದು ಮೇಜರ್ ಇವೆಂಟ್ ಅನ್ಫೋಲ್ಡ್ ಆಗುತ್ತೆ. ಓಕೆ, ಮೇಜರ್ ಇವೆಂಟ್ ಅನ್ಫೋಲ್ಡ್ ಆಗಿಬಿಟ್ಟು ಈ ಗೈಡೆನ್ಸ್ ಕಾರ್ಡಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಒಂದು ಓವರ್ ಥಿಂಕಿಂಗ್ನ ನೀವು ಫಸ್ಟ್ ಬಿಡಬೇಕು. ಓಕೆ, ಸಿಚುವೇಶನ್ನ ಓವರ್ ಥಿಂಕ್ ಮಾಡಿ ಸೆಲ್ಫ್ ಸ್ಯಾಬಟೇಜ್ ಮಾಡೋದು, ಅದನ್ನೇ ಯೋಚನೆ ಮಾಡಿದ್ರೆ ನಮಗೆ ಏನೋ ಒಂದು ಖಂಡಿತ ಸೊಲ್ಯೂಷನ್ ಸಿಗೋದಿಲ್ಲ ಅಲ್ವಾ. ಸೊ ಜಜ್ಮೆಂಟ್ ಕಾರ್ಡಲ್ಲಿ ನಿಮಗೆ ಸ್ಪಿರಿಟ್ ಕಡೆಯಿಂದ ಒಂದು ಗೈಡೆನ್ಸ್ ಬರ್ತಾ ಇದೆ. ನಿಮ್ಮ ಲೈಫಲ್ಲಿ ನಿಮಗೆ ಏನು ಬೇಕು, ನೀವು ವೆಲ್ತ್ ವೈಸ್ ನೀವು ಏನು ಮ್ಯಾನಿಫೆಸ್ಟ್ ಮಾಡಬೇಕು, ನೀವೇನು ಬೇಕು ಅಂತೀರಾ ಅದು ನಿಮಗೆ, ನೀವು ಫಸ್ಟು ಕ್ಲಾರಿಟಿ ತೊಗೊಂಡ್ರೆ ಆ ಮ್ಯಾನಿಫೆಸ್ಟೇಷನ್ ಅದಾಗದೇ ಆಗುತ್ತೆ. ಡಿವೈನ್ ವಿಲ್ ಗಿವ್ ಯು ಒಂದು ರೂಟ್, ಒಂದು ಪಾತ್ ಸಿಗುತ್ತೆ ಅದನ್ನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ. ಓಕೆ, ಸೊ ಓವರ್ ಥಿಂಕಿಂಗ್ ಒಂದು ನಿಮಗೆ ಫೈನಾನ್ಷಿಯಲ್ ಆಪರ್ಚುನಿಟೀಸ್ ಸಿಗಬೇಕಂದ್ರೆ ನಿಮ್ಮ ಓವರ್ ಥಿಂಕಿಂಗ್ ಆ್ಯಂಡ್ ಅನ್ವಾಂಟೆಡ್ ಥಿಂಕಿಂಗ್ನ ನೀವು ಕಡಿಮೆ ಮಾಡಬೇಕಾಗುತ್ತೆ. ಓಕೆ, ನಿಮ್ಮ ಫೈನಾನ್ಷಿಯಲ್ ಆಪರ್ಚುನಿಟೀಸ್ ನಿಮಗೆ ಚೆನ್ನಾಗಿ ಸಿಗಬೇಕಂದ್ರೆ ಇಲ್ಲಿ ತುಂಬ ಪೇಜ್ ಕಾರ್ಡ್ಸ್ ಬರ್ತಾ ಇದೆ. ಓಕೆ, ಪೇಜ್ ಆಫ್ ಸ್ವೋರ್ಡ್ಸ್ ಆ್ಯಂಡ್ ಪೇಜ್ ಆಫ್ ಕಪ್ಸ್. ಪೇಜ್ ಆಫ್ ಸ್ವೋರ್ಡ್ಸ್ ಆ್ಯಂಡ್ ಪೇಜ್ ಆಫ್ ಕಪ್ಸ್ ಅಂದರೆ ಇಲ್ಲಿ ಕೆಲವೊಂದು ಆಡಿಯನ್ಸ್ ಯಾರು ನೀವು ನೋಡ್ತಾ ಇದ್ದೀರಾ, ಓವರ್ ಥಿಂಕಿಂಗ್ ಓವರ್ ಥಿಂಕಿಂಗ್ನ ಸೈಡಲ್ಲಿ ಇಟ್ಬಿಟ್ಟು ಆ್ಯಕ್ಚುಯಲ್ ಪ್ರಾಕ್ಟಿಕಲ್ ಪ್ಲ್ಯಾನ್ಸ್ ಬೇಕಾಗಿದೆ ನಿಮಗೆ ಫೈನಾನ್ಷಿಯಲ್ ಆಪರ್ಚುನಿಟೀಸ್ ಸಿಗೋದಕ್ಕೆ. ಆ್ಯಂಡ್ ಆಲ್ಸೋ ಇದರ ಅರ್ಥ ಏನಂದರೆ ನೀವು ಸೋಷಿಯಲ್ ಮೀಡಿಯಾನ ಸ್ಟಾರ್ಟ್ ಮಾಡಬೇಕು ಯೂಸ್ ಮಾಡೋದಕ್ಕೆ. ಇನ್ ಕೇಸ್ ಆಫ್ ಏನಾದರೂ ನಿಮ್ಮ ಬಿಸ್ನೆಸ್ನ ಡೈವರ್ಸಿಫೈ ಮಾಡಬೇಕು, ಅಥವಾ ನಿಮ್ಮ ಬಿಸ್ನೆಸ್ನ ಸ್ಕೇಲ್ ಅಪ್ ಮಾಡ್ಕೋಬೇಕು, ಅಥವಾ ಸೈಡ್ ಜಾಬ್ ಇರೋರು ಆಲ್ರೆಡಿ ಒಂದು ಸೈಡ್ ಹಸಲ್ ಮಾಡಿ ದುಡ್ಡು ಮಾಡಬೇಕು ಅಂದರೆ ನೀವು ಸೋಷಿಯಲ್ ಮೀಡಿಯಾ ಹೆಲ್ಪ್ ತೊಗೊಬೇಕು. ಎಲ್ಲ ಪ್ಲ್ಯಾಟ್ಫಾರ್ಮ್ಸಿನ ಹೆಲ್ಪ್ ತೊಗೊಂಡ್ರೆ ಅದರಿಂದ ಸಾಕಷ್ಟು ಆಪರ್ಚುನಿಟೀಸ್ ನಿಮಗೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ಇಮೋಷನ್ನ, ಕಸ್ಟಮರ್ ಎಂಗೇಜ್ಮೆಂಟ್ ಆ್ಯಂಡ್ ಇಮೋಷ್ನಲ್ ಕನೆಕ್ಷನ್ನ ಇಟ್ಕೊಬೇಕು ಜನರ ಜೊತೆ. ಅದು ಕೂಡ ವೆನ್ ಯು ಆರ್ ಟಾಕಿಂಗ್, ನಿಮ್ಮನ್ನು ನೀವು ಟೈಟಾಗಿ ಏನು ಎಕ್ಸ್ಪ್ರೆಸ್ ಮಾಡ್ದಿರ ಸೈಲೆಂಟ್ ಆಗಿರೋ ಬದಲು ವೆನ್ ಯು ಸ್ಟಾರ್ಟ್ ಟಾಕಿಂಗ್ ಟು ಪೀಪಲ್, ವೆನ್ ಯು ಎಕ್ಸ್ಟೆಂಡ್ ದಟ್ ಪಾಸಿಟಿವ್ ಎನರ್ಜಿ, ನಿಮ್ಮ ಎನರ್ಜಿಯಲ್ಲಿ ಶಿಫ್ಟ್ ಮಾಡ್ಕೋಬೇಕು. ಪಾಸಿಟಿವ್ ಎನರ್ಜಿ ಇಟ್ಕೊಂಡು ಪಾಸಿಟಿವ್ ಆಗಿ ಜನರ ಜೊತೆ ಮಾತಾಡಿ ಕಸ್ಟಮರ್ ಎಂಗೇಜ್ಮೆಂಟ್ನ ಮ್ಯಾನೇಜ್ ಮಾಡಿದ್ರೆ ಅದು ಕೂಡ ಸ್ಮಾಲ್ ಸ್ಕೇಲಿಂದ ಹಿಡಿದು ದೊಡ್ಡ ಸ್ಕೇಲ್ವರೆಗೂ ನಿಮಗೆ ಆಪರ್ಚುನಿಟೀಸ್ ಕೊಡ್ಬೋದು. ಆ್ಯಂಡ್ ಆಲ್ಸೋ ನನಗನ್ಸುತ್ತೆ ಕೆಲವೊಂದು ಆಡಿಯನ್ಸ್ ಯಾರು ಈ ರೀಡಿಂಗ್ನ ನೋಡ್ತಾ ಇದ್ದೀರಾ, ವಿತ್ ರೆಸ್ಪೆಕ್ಟ್ ಟು ಸ್ಟೂಡೆಂಟ್ಸ್. ಓಕೆ, ವಿತ್ ರೆಸ್ಪೆಕ್ಟ್ ಟು ಸ್ಟೂಡೆಂಟ್ಸ್ ರಿಲೇಟೆಡ್ ನೀವೇನಾದ್ರೂ ಒಂದು ಆಂಟ್ರಪ್ರಿನರ್ಶಿಪ್ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಫೈನಾನ್ಷಿಯಲ್ ಆಪರ್ಚುನಿಟೀಸ್ ಸಿಗುತ್ತೆ. ಆ್ಯಂಡ್ ಅದರ ರಿಲೇಟೆಡ್ ಕೂಡ ತುಂಬ ಆಪರ್ಚುನಿಟೀಸ್ ಇದೆ ಅಲ್ವಾ. ವೆದರ್ ಇಟ್ ಈಸ್ ಸೆಲ್ಲಿಂಗ್ ಆನ್ಲೈನ್ ಕೋರ್ಸಸ್, or whether it is selling any good stationery knickknacks,
ಅಥವಾ ಏನಾದ್ರೂ ಸ್ಪೋರ್ಟ್ಸ್‌ಗೆ ಇರ್ಬೋದು ಅಥವಾ ಸ್ಟೂಡೆಂಟ್ಸ್ ಸಂಬಂಧಪಟ್ಟಿರುವಂಥ ತುಂಬ ಡೈವರ್ಸಿಫೈಡ್ ಬಿಸ್ನೆಸಸ್ ಇದೆ ಇ ಕಾಮರ್ಸಲ್ಲಿ. ಸೊ ಅದರ್ ರಿಲೇಟೆಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋರಿಗೆ ತುಂಬ ಸ್ಪೆಷಲಿ ಟು ಅದು ಕೂಡ ನಿಮಗೆ ಆಪರ್ಚುನಿಟೀಸ್ ಕೊಡುತ್ತೆ. ಓಕೆ. ಆ್ಯಂಡ್ ಇಟ್ ಈಸ್ ಎ ಹೈ ಟೈಮ್ ನೀವು ಆ್ಯಕ್ಷನ್ ತೊಗೊಬೇಕು. ನೀವು ಆ್ಯಕ್ಷನ್ ತೊಗೊಂಡು ಕೆಲವೊಬ್ಬರಿಗೆ ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಾ ನೀವು ಮತ್ತು ನಿಮ್ಮ ಸ್ಪೌಸ್ ಅಥವಾ ನಿಮ್ಮ ಪಾರ್ಟ್ನರ್ ಸೇರಿ ನೀವು ಒಂದು ವೆಂಚರ್ನ ಓಪನ್ ಮಾಡ್ತೀರಾ. ಆ್ಯಂಡ್ ಯೂಸಿಂಗ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಕಸ್ಟಮರ್ ಎಂಗೇಜ್ಮೆಂಟ್ ನಿಮಗೆ ಆಪರ್ಚುನಿಟೀಸ್ ಬರುತ್ತೆ. ಆಪರ್ಚುನಿಟೀಸ್ ವಿಲ್ ಕಮ್ ಇನ್ ಲೈಟ್ನಿಂಗ್ ಸ್ಪೀಡ್. ಓಕೆ. ಕನ್ಫರ್ಮೇಷನ್ ಇದೆ. ಯಾವ ಒಂದು ನೀವು ಸಿಂಗಲ್ ಮಾಡೋ ಬದಲು ನೀವು ಒಂದು ಪಾರ್ಟ್ನರ್ಶಿಪ್ಪಲ್ಲಿ ನೀವು ಬಿಸ್ನೆಸ್ನ ಆಪರ್ಚುನಿಟೀಸ್ನ ಅಟ್ರಾಕ್ಟ್ ಮಾಡ್ತೀರಾ. ಲೈಟ್ನಿಂಗ್ ಸ್ಪೀಡಲ್ಲಿ ಬರುತ್ತೆ ಆ್ಯಂಡ್ ನಿಮಗೆ ಖುಷಿ ಆಗುತ್ತೆ. ತುಂಬಾ ಓವರ್ವೆಲ್ಮಿಂಗ್ ಆ್ಯಂಡ್ ಅಮೇಝಿಂಗ್ ಆ್ಯಂಡ್ ಪಾಸಿಟಿವ್ ರೆಸ್ಪಾನ್ಸ್ ನಿಮಗೆ ಬರುತ್ತೆ. ಎಸ್, ಇದು ಡಬಲ್ ಕನ್ಫರ್ಮೇಷನ್ ದಟ್ ನೀವು ನಿಮ್ಮ ಪಾರ್ಟ್ನರ್ ಇದು ಡ್ಯುವಲ್ ಎನರ್ಜಿ ಇದೆ. ಅಂದರೆ ಸಿಂಗಲ್ ಆಗಿ ಮಾಡೋದಕ್ಕಿಂತ ಆ್ಯಸ್ ಎ ಪಾರ್ಟ್ನರ್ಸ್ ಈ ವೆಂಚರ್ಸ್ನ ಸ್ಟಾರ್ಟ್ ಮಾಡ್ತೀರಾ, ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ ಅಥವಾ ಪ್ರಾಜೆಕ್ಟ್ಸ್ನ ಸ್ಟಾರ್ಟ್ ಮಾಡ್ತೀರಾ. ಆ್ಯಸ್ ಎ ಟೀಮ್ ನೀವು ವರ್ಕ್ ಮಾಡ್ತೀರಾ ಆ್ಯಂಡ್ ಯು ವಿಲ್ ಗೆಟ್ ಇನ್ ಟು ದಟ್ ಎಂಪರರ್ ಎನರ್ಜಿ. ಓಕೆ. ಡೆಫಿನೆಟ್ಲಿ ನೀವು ಆಪರ್ಚುನಿಟೀಸ್ನ ಅಟ್ರಾಕ್ಟ್ ಮಾಡ್ತೀರಾ. ಇದು ಡಬಲ್ ಕನ್ಫರ್ಮೇಷನ್. ದೇರ್ ಇಸ್ ಅ ಸ್ಪೌಸ್ ಎನರ್ಜಿ ಓವರ್ ಹಿಯರ್. ಓಕೆ. ಅಥವಾ ಸಿಂಗಲ್ ಇರೋರು ನಿಮಗೆ ಒಂದು ಸಿಂಗಲ್ ಅಂತ ಯಾರಾದರೂ ಇದ್ದರೆ ತುಂಬ ಟ್ರಸ್ಟ್ ವರ್ತಿ ಪಾರ್ಟ್ನರ್ ಜೊತೆ ನೀವು ಒಂದು ಇನಿಷಿಯೇಟಿವ್ನ ತೊಗೊತೀರಾ. ವೆರಿ ವೆರಿ ಟ್ರಸ್ಟ್ ವರ್ತಿ ಪಾರ್ಟ್ನರ್ ಆ್ಯಂಡ್ ನಿಮಗೆ ಒಂದು ಅಮೇಝಿಂಗ್ ರಿಸಲ್ಟ್ಸ್. ನಿಮಗೆ 2 ಆಫ್ ಕಪ್ಸ್ ಇದೆ, 3 ಆಫ್ ಪೆಂಟಕಲ್ಸ್ ಇದೆ, ಎಂಪರರ್ ಇದೆ, ಸನ್ ಕಾರ್ಡ್ ಇದೆ ಆ್ಯಂಡ್ ವಿ ಹ್ಯಾವ್ ಕ್ವೀನ್ ಆಫ್ ಪೆಂಟಕಲ್ಸ್. ಡೆಫಿನೆಟ್ಲಿ ತುಂಬ ಇವಾಗ ಸ್ವಲ್ಪ ಟರ್ಬುಲೆನ್ಸ್ ಇದ್ರೂ, ಸ್ವಲ್ಪ ಕಷ್ಟದ ಕಂಡೀಷನ್ ಇದ್ರೂ ಯೋಚನೆ ಮಾಡಬೇಡಿ. ರೆಸ್ಟ್ ಅಶ್ಯೂರ್ಡ್ ಫೈನಾನ್ಷಿಯಲ್ ಆಪರ್ಚುನಿಟೀಸ್ ಬರುತ್ತೆ. ಓಕೆ. ಆ್ಯಂಡ್ ಆ ಚಾಲೆಂಜಸ್ ಆಬ್ಸ್ಟಕಲ್ಸ್ ಅಂತ ಇದ್ದರೆ ಏನಾದರೂ ನಿಮಗೆ ಡಿಸಿಷನ್ ಮಾಡೋಕ್ಕಾಗ್ತಾ ಇಲ್ಲ, ನೀವು ಯಾವಾಗ್ಲೂ ಏನಾದರೂ ಡಿಸಿಷನ್ ಮಾಡೋಕ್ಕೆ ಹೋಗ್ತೀರಾ ಬಟ್ ಕನ್ಫ್ಯೂಷನಿಂದ ಒಂದು ಸ್ಟೆಪ್ ಬ್ಯಾಕ್ ತೊಗೊತೀರಾ ಅಂದರೆ ಕನ್ಫ್ಯೂಷನ್ನ ಬಿಟ್ಬಿಟ್ಟು ಡಿಸಿಷನ್ ತೊಗೊಳ್ಳಿ. ಥಿಂಗ್ಸ್ ವಿಲ್ ಮೂವ್ ಅಟ್ ವೆರಿ ಫಾಸ್ಟ್ ಸ್ಪೀಡ್, ಹೈ ಸ್ಪೀಡ್. 1 ಮಂತಲ್ಲೇ ನಿಮಗೆ ಮೊಮೆಂಟಮ್ ಸಿಗುತ್ತೆ ಇನ್ ಯುವರ್ ಬಿಸ್ನೆಸ್ ಐಡಿಯಾಸ್ ಆ್ಯಂಡ್ ಪ್ರಾಜೆಕ್ಟ್ಸ್. ಓಕೆ. ಮನಿ ಮ್ಯಾನೇಜ್ಮೆಂಟ್ ಅಡ್ವೈಸ್ ಅಂತ ಹೇಳಿದ್ರೆ ಇದುವರೆಗೂ ನೀವು ಒಂದು ಸ್ಟಾಗ್ನೆಂಟ್ ಸ್ಟೇಟಲ್ಲಿ ಅದನ್ನೇ ಯೋಚನೆ ಮಾಡಿಕೊಂಡು ಇರ್ತೀರಾ. ಬಟ್ ನಾವು ಯು ವಿಲ್ ಟ್ರೈ ಟು ಸಿ ಥಿಂಗ್ಸ್ ಫ್ರಮ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಬೇರೆ ಒಂದು ದೃಷ್ಟಿಕೋನದಿಂದ ಥಿಂಗ್ಸ್ನ ನೋಡೋಕ್ಕೆ ಟ್ರೈ ಮಾಡ್ತೀರಾ. ಒಂದು ಸ್ವಲ್ಪ ಬ್ಯಾಕ್ ಸೀಟ್ ತೊಗೊಂಡು ಕಾಮ್ ಎನರ್ಜೀಸಿಂದ ಯೋಚನೆ ಮಾಡ್ತೀರಾ. ಅದು ನಿಮಗೆ ಕ್ಲಾರಿಟಿ ಆಫ್ ಥಾಟ್, ಕ್ಲಾರಿಟಿ ಆಫ್ ಮೈಂಡ್ ಕೊಡುತ್ತೆ. ಆ್ಯಂಡ್ ಎಸ್, ನಿಮ್ಮ ಫೈನಾನ್ಸಸ್ನ ನೀವೇ ಖುದ್ದಾಗಿ ಮ್ಯಾನೇಜ್ ಮಾಡಿ ಪರ್ಫೆಕ್ಟಾಗಿ ಮ್ಯಾನೇಜ್ ಮಾಡ್ತೀರಾ. ಅಗೇನ್ ಒನ್ ಮೋರ್ ಡಬಲ್ ಕನ್ಫರ್ಮೇಷನ್, ಇದೊಂದು ಸ್ಪೌಸ್ ಎನರ್ಜಿ ಇದೆ. ಓಕೆ. ಅಥವಾ ಒಂದು ಪಾರ್ಟ್ನರ್ ಎನರ್ಜಿ ಇದೆ. ತುಂಬ ಕಾನ್ಸ್ಟೆಂಟಾಗಿ ಡಿಸ್ಕಸ್ ಮಾಡಿ ನಿಮ್ಮ ಫೈನಾನ್ಸಸ್ನ ನೀವು ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಾ. ಎಸ್. ಲಾಂಗ್ ಟರ್ಮ್ ಪಾತ್ ಅಂದರೆ ಇದರಲ್ಲಿ ಡೆವಿಲ್ ಕಾರ್ಡ್ ಇದೆ. ಎಸ್, ಇದು ನಿಮ್ಮ ಒಂದು ಕರೆಂಟ್ ಕಂಡೀಷನ್ಗೂ ರೆಸೊನೇಟ್ ಆಗುತ್ತೆ. ಏನಾದ್ರೂ ಓವರ್ವೆಲ್ಮಿಂಗ್ ಎನರ್ಜೀಸ್ ಇದ್ದರೆ, ಓವರ್ ಥಿಂಕಿಂಗ್ ಎನರ್ಜೀಸ್ ಇದ್ದರೆ, ಬೇರೆಯೊಬ್ಬರು ನಿಮಗೆ ಕಂಟ್ರೋಲ್ ಮಾಡೋದಾಗಲಿ, ಮ್ಯಾನಿಪುಲೇಟ್ ಮಾಡೋದಾಗಲಿ ಅಥವಾ ತುಂಬ ನೆಗೆಟಿವ್ ಡಾರ್ಕರ್ ಎನರ್ಜೀಸ್ ಇದ್ದರೆ ನೀವು ಆ ಎನರ್ಜೀಸಿಂದ ಹೊರಗಡೆ ಬರಬೇಕು. ಓಕೆ. ಕ್ಲಾರಿಟಿ ಆಫ್ ಥಾಟ್ ತೊಗೊಬೇಕು ಆ್ಯಂಡ್ ದೆನ್ ಖಂಡಿತ ಲೋ ವೈಬ್ರೇಷನಲ್ ಎನರ್ಜೀಸಿಂದ ಮೇಜರಾಗಿ ಹೊರಗಡೆ ಬರಬೇಕು. ಓವರ್ ಥಿಂಕಿಂಗಿಂದ, ಆಂಗ್ಸೈಟಿಯಿಂದ ಹೊರಗಡೆ ಬಂದುಬಿಟ್ಟು ಕ್ಲಾರಿಟಿ ಆಫ್ ಥಾಟ್ ಬಂದಾಗ ಜಸ್ಟಿಸ್ ವಿಲ್ ಬಿ ಇನ್ ಯುವರ್ ಫೇವರ್. ಖಂಡಿತ ಫೈನಾನ್ಷಿಯಲ್ ಆಪರ್ಚುನಿಟೀಸ್ನ ಅಟ್ರಾಕ್ಟ್ ಮಾಡ್ತೀರಾ ಅಲಾಂಗ್ ವಿತ್ ಯುವರ್ ಪಾರ್ಟ್ನರ್ ಆರ್ ಅಲಾಂಗ್ ವಿತ್ ಯುವರ್ ಸ್ಪೌಸ್ ಆ್ಯಂಡ್ ಫೈನಾನ್ಸಸ್ನ ಮ್ಯಾನೇಜ್ ಕೂಡ ಮಾಡ್ತೀರಾ. ಸೊ ದಿಸ್ ಇಸ್ ಯುವರ್ ಲಾಂಗ್ ಟರ್ಮ್ ಪಾತ್. ನಿಮ್ಮ ಎನರ್ಜಿ ಶಿಫ್ಟ್ ಆಗಿದ ತಕ್ಷಣ ಎಲ್ಲವೂ ಇಟ್ ವಿಲ್ ಫಾಲ್ ಇನ್ ಪ್ಲೇಸ್ ಆ್ಯಂಡ್ ಯು ವಿಲ್ ಸ್ಟಾರ್ಟ್ ಮೇಕಿಂಗ್ ಲಾಟ್ ಆಫ್ ವೆಲ್ತ್. ಓಕೆ. ಓವರ್ ಆಲ್ ಫೈನಾನ್ಷಿಯಲ್ ಅಡ್ವೈಸ್, ಲಾಂಗ್ ಟರ್ಮ್ ಅಡ್ವೈಸ್ ಅಂತ ಇದ್ದರೆ ಈ ಬರ್ಡನ್ಸಮ್ ಎನರ್ಜೀಸ್ ಇವಾಗ ಏನು ಬರ್ಡನ್ ಥರ ನಿಮಗೆ ಫೀಲ್ ಆಗ್ತಾಯಿದೆ ಆ ಎನರ್ಜೀಸ್ನ ರಿಲೀಸ್ ಮಾಡಿ ಆ್ಯಕ್ಷನ್ ತೊಗೊಳ್ಳಿ. ಓಕೆ. ಆ್ಯಕ್ಷನ್ ತೊಗೊಬೇಕು. ದೆರ್ ಇಸ್ ಎ ನೀಡ್ ಟು ಟೇಕ್ ಆ್ಯಕ್ಷನ್. ಆ್ಯಂಡ್ ದೆನ್ ವಿ ಆರ್ ಎಂಡಿಂಗ್ ದ ರೀಡಿಂಗ್ ವಿತ್ ವೀಲ್ ಆಫ್ ಫಾರ್ಚೂನ್. ಓಕೆ. ವೀಲ್ ಆಫ್ ಫಾರ್ಚೂನ್ ಅಂದರೆ ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಕಡೆ ಬರ್ತಾ ಇದೆ. ಆಲ್ ದಟ್ ವೆಲ್ತ್ ಆ್ಯಂಡ್ ಅಬಂಡೆನ್ಸ್ ಆ್ಯಂಡ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್, ಹ್ಯಾಪಿನೆಸ್, ನಿಮ್ಮ ಒಂದು ಪ್ಲ್ಯಾನ್ಸ್ನ ಮ್ಯಾನಿಫೆಸ್ಟ್ ಮಾಡೋದು ಅದೆಲ್ಲ ನಿಮ್ಮ ಕಡೆ ಬರುತ್ತೆ ಡೆಫಿನೆಟ್ಲಿ. ಆ್ಯಂಡ್ ಡೋಂಟ್ ಬಿ ಕನ್ಫ್ಯೂಸ್, ಡಿಸ್ಟ್ರಾಕ್ಷನ್ಸಿಂದ ದೂರ ಇರಿ ಆ್ಯಂಡ್ ಜಸ್ಟ್ ಕೀಪ್ ಆನ್ ವರ್ಕಿಂಗ್ ಆನ್ ಯುವರ್ ಗೋಲ್ಸ್. ಓಕೆ. ಖಂಡಿತ ಯುವರ್ ಅಬಂಡೆನ್ಸ್ ವಿಲ್ ಇನ್ಕ್ರೀಸ್. ಆ್ಯಂಡ್ ವಿ ಆರ್ ಎಂಡಿಂಗ್ ದ ರೀಡಿಂಗ್ ವಿತ್ ವೀಲ್ ಆಫ್ ಫಾರ್ಚೂನ್.
ಲಾಂಗ್ ಟರ್ಮ್ ಕೆರಿಯರ್ ಗೋಲಲ್ಲಿ ನಿಮ್ಮ ಎಲ್ಲವೂ ಈ ಪೈಲ್ 2 ಅಲ್ಲಿ ನಿಮ್ಮ ಎನರ್ಜಿ ಮೇಲೆ ಡಿಪೆಂಡ್ ಆಗಿದೆ. ಒನ್ಸ್ ನೀವು ಎನರ್ಜಿನ ರಿಲೀಸ್ ಮಾಡಿ ಮೂವ್ಮೆಂಟ್ ಫಾರ್ವರ್ಡ್ ಮಾಡಿದಾಗ ನಿಮ್ಮ ವೆಲ್ತ್ ಆ್ಯಂಡ್ ಮನಿ ಮ್ಯಾನೇಜ್ಮೆಂಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಪೈಲ್ 2, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋ ಫಾರ್. ಇಲ್ಲಿ ತನಕ ನೋಡಿದ್ದಕ್ಕೆ ಯಾರ್ಯಾರು ರೀಡಿಂಗ್ ನೋಡಿದ್ದೀರಾ, ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಇಟ್ ಸೋ ಫಾರ್. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮ್ಗೆ ರೀಡಿಂಗ್ ಹೇಗೆ ಅನಿಸ್ತು, ನಿಮಗೆ ಯಾವ ಟಾಪಿಕ್ ಮೇಲೆ ರೀಡಿಂಗ್ ಬೇಕು ಅಂತ. ಆಲ್ಸೋ ಒನ್ಸ್ ಅಗೇನ್ ಪರ್ಸ್ನಲ್ ರೀಡಿಂಗ್ ಬೇಕಿದ್ದಲ್ಲಿ ಈಗ ಸೇಲ್ ನಡೀತಾ ಇದೆ. ಈ ಆಫರ್ ಇವತ್ತು ಮತ್ತು ನಾಳೆ ಮಾತ್ರ ಇದೆ. ನಿಮ್ಗೆ ಬೇಕಿದ್ದಲ್ಲಿ ಆ ಪರ್ಸ್ನಲ್ ರೀಡಿಂಗ್ಸ್ನ ಪರ್ಚೇಸ್ ಮಾಡ್ಕೊಬೋದು. ಆ್ಯಂಡ್ ಯಾ ಹೇಳಿ ನಿಮಗೆ ಹೇಗೆ ಅನ್ನಿಸ್ತು ರೀಡಿಂಗ್ ಅಂದ್ಬಿಟ್ಟು. ಐ ವಿಲ್ ಸಿ ಯು ವಿತ್ ಅನದರ್ ಟ್ಯಾರೋ ಕಾರ್ಡ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್.